ಇನ್ನು ಶವರ್ಮಾ ತಿನ್ನುವಂತಹ ಬೆಂಗಳೂರಿಗರೇ ಎಚ್ಚರ ಎಚ್ಚರ. ನೀವು ತಿನ್ನುವಂತಹ ಶವರ್ಮಾ ಕಬಾಬ್ ಅಸುರಕ್ಷಿತವಾಗಿದೆ. ಶವರ್ಮಾದಲ್ಲಿ ಕ್ಯಾನ್ಸರ್ ಕಾರಕ ಕಾರ್ಸಿನೋಜೆನಿಕ್ ಪತ್ತೆಯಾಗಿದೆ. ಶವರ್ಮಾ ಕಬಾಬ್ನಲ್ಲಿ ಅಪಾಯಕಾರಿ ಬಣ್ಣಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಕೆಲ ಸ್ಯಾಂಪಲ್ಸ್ಗಳಲ್ಲಿ ಕೃತಕ ಕಲರ್ ಬಳಕೆ ಆಗಿರುವುದು ಪತ್ತೆಯಾಗಿದೆ. ಇದರಿಂದಾಗಿ ಮಾಂಸದಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತೆ. ಆಹಾರ ಸುರಕ್ಷತಾ ಇಲಾಖೆ ವರದಿಯಲ್ಲಿ ಈ ವಿಚಾರ ಬಹಿರಂಗವಾಗಿದೆ. ಶವರ್ಮಾದಲ್ಲಿ ಹಳೆ ಮಾಂಸವನ್ನು ಬಳಸಲಾಗ್ತಾ ಇದೆ ಅನ್ನುವಂಥ ಕುರಿತಂತೆ ದೂರು ಕೂಡ ದಾಖಲಾಗಿತ್ತು. ಬೆಂಗಳೂರಿನ 39 ಶವರ್ಮಾ ಸ್ಯಾಂಪಲ್ಸ್ ಅನ್ನು ಅಧಿಕಾರಿಗಳು ಪಡ್ಕೊಂಡಿದ್ರು. 32 ಸ್ಯಾಂಪಲ್ಸ್ ಪರೀಕ್ಷೆಗೆ ಒಳಪಡಿಸಿದಂತಹ ಆಹಾರ ಸುರಕ್ಷತಾ ಇಲಾಖೆ ಈ ವಿಚಾರವನ್ನು ಬಹಿರಂಗಪಡಿಸಿದೆ. 32 ಶವರ್ಮಾ ಸ್ಯಾಂಪಲ್ಸ್ನಲ್ಲಿ 8 ಮಾದರಿಗಳು ಅನ್ಸೇಫ್ ಅನ್ನುವಂತಹ ವರದಿಗಳು ಬಂದಿದೆ. ಅಂದರೆ 8 ವರದಿಗಳಲ್ಲಿ ತಿನ್ನಲು ಯೋಗ್ಯವಲ್ಲ ಅನ್ನುವಂತಹ ವರದಿ. ಶವರ್ಮಾ ಕಬಾಬ್ನಲ್ಲಿ ಕೃತಕ ಬಣ್ಣವನ್ನ ಬೆರೆಸಿರೋದು ಈಗ ಬಯಲಾಗಿದೆ. ವ್ಯಾಪಾರಿಗಳ ವಿರುದ್ಧ ಕ್ರಮಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. 19 ಕಬಾಬ್ ಸ್ಯಾಂಪಲ್ಸ್ಗಳಲ್ಲಿ 16 ಸ್ಯಾಂಪಲ್ಸ್ ಟೆಸ್ಟ್ ವರದಿ ಈಗಾಗಲೇ ಬಂದಿರೋದು. 16 ಸ್ಯಾಂಪಲ್ಸ್ ಪೈಕಿ 2 ಕಬಾಬ್ ವರದಿ ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಕಾನೂನು ಕ್ರಮಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಹೀಗಾಗಿ ಎಲ್ಲೇ ತಿನ್ಬೇಕಾದ್ರೂ ತುಂಬಾ ಹುಷಾರಾಗಿರಿ. ಈಗ ಬಂದಿರೋ ಸ್ಯಾಂಪಲ್ ರಿಪೋರ್ಟ್ ಪ್ರಕಾರ ಕೆಲವೊಂದು ಕಡೆ ಶವರ್ಮಾ ಮತ್ತೆ ಕಬಾಬ್ನಲ್ಲಿ ಕಲರಿಂಗ್ ಏಜೆಂಟ್ಸ್ನ ಜಾಸ್ತಿ ಹಾಕಿ ಅದು ಪ್ರಮಾಣ ಏರಿಕೆ ಆಗಿ ಅದು ಸ್ಯಾಂಪಲ್ ಇಸ್ ನಾಟ್ ಸೇಫ್ ಫಾರ್ ಈಟಿಂಗ್ ಅಂತ ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಕಲರಿಂಗ್ ಏಜೆಂಟ್ಸಲ್ಲಿ 2 ವಿಧ ಇದೆ. ಒಂದು ಸಿಂಥೆಟಿಕ್ ಕಲರ್ಸ್ ಆ್ಯಂಡ್ ಒಂದು ನ್ಯಾಚುರಲ್ ಕಲರ್ಸ್. ನಮ್ಮ FDA ಏನಿದೆ, FDA ಏನಿದೆ ಅದು ಒಂದು ಪ್ರಮಾಣ ಅಳತೆನ ಕೊಟ್ಟಿರುತ್ತೆ. ಸ್ಟ್ಯಾಂಡರ್ಡೈಸ್ಡ್ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ. ಆ ಪ್ರಮಾಣದಲ್ಲಿ ಯಾವುದೇ ಡೈ ಆದ್ರೂ ಯೂಸ್ ಮಾಡಿದಾಗ ಯಾವುದೇ ರೀತಿ ಹಾನಿಕಾರಕ ಇಲ್ಲ. ಬಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಮಕ್ಕಳಿಗಾಗಲಿ ನಾವಾಗಲಿ ವಾರಕ್ಕೊಂದಿನ ಚಾಕ್ಲೇಟ್ ಕೊಡ್ತೀವಿ, ವಾರಕ್ಕೊಂದಿನ ಗೋಬಿ ಮಂಚೂರಿ ತಿನ್ನಿಸ್ತೀವಿ, ವಾರಕ್ಕೊಂದಿನ ಕಬಾಬ್. ಸೊ ವಾರದಲ್ಲಿ 7 ದಿನ ಇರೋದು, ಅದರಲ್ಲಿ ದಿನ ಒಂದೊಂದು ಐಟಮ್ ಈ ಕಲರ್ ಬೇಸ್ಡನ್ನು ದಿನ ಕೊಡ್ತಾ ಇದ್ದು ಲೆಕ್ಕ ಹೇಳಬೇಕಾದ್ರೆ ವಾರಕ್ಕೊಂದಿನ ಮಾತ್ರ ತಿಂತೀವಿ ಅಂತೀರ. ಬಟ್ ಆದರೆ ದಿನನಿತ್ಯ ದೇಹಕ್ಕೆ ಸೇರ್ಪಡೆ ಆಗ್ತಾನೇ ಇರುತ್ತೆ. ಈ ಕಲರ್ ಇಂಡ್ಯೂಸ್ ಆಗಿರ್ಬೋದು, ಅಡಲ್ಟ್ರೇಷನ್ ಆಗಿರ್ಬೋದು, ಇದೆಲ್ಲ ದಿನನಿತ್ಯ ಸೇವನೆ ಮಾಡಿದಾಗ ಖಂಡಿತ ಇದು ಟಾಕ್ಸಿಕ್ ಇದ್ದೇ ಇರುತ್ತೆ. ಅದು ಮಕ್ಕಳಲ್ಲ, ವಯಸ್ಕರಲ್ಲ, ವೃದ್ಧಾಪ್ಯದಲ್ಲ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಕೂಡ ಇದು ತುಂಬ ಎಫೆಕ್ಟ್ ಬೀರುತ್ತೆ. ಕೃತಕ ಬಣ್ಣ